ತಿರುಮಲೆಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಭಿಷೇಕಕ್ಕೆ ಉಪಯೋಗಿಸುವ ನೀರು ಆಕಾಶಗಂಗೆ ತೀರ್ಥದ ನೀರು. ಆ ತೀರ್ಥದ ನೀರನ್ನೇ ಉಪಯೋಗಿಸುವ ಕಾರಣವಾದರೂ ಏನು? ತಿರುಮಲದಲ್ಲಿರುವ ಆಕಾಶಗಂಗಾ ತೀರ್ಥವು ಉದ್ಭವವಾಗಿದ್ದಾದರೂ ಹೇಗೆ? ಇಂತಹ ಆಸಕ್ತಿಕರವಾದ ವಿಷಯವನ್ನು ಇನ್ನು ತಡ ಮಾಡದೆ ತಿಳಿದುಕೊಳ್ಳೋಣ. ತಿರುಮಲ ನಂಬಿಯವರ ಇನ್ನೊಂದು ಹೆಸರೇ ಶ್ರೀಶೈಲಪೂರ್ಣ. ಇವರು ರಾಮಾನುಜಾಚಾರ್ಯರ 5 ಗುರುಗಳಲ್ಲಿ ಒಬ್ಬರು. ತಿರುಮಲ ನಂಬಿಯವರು ಸ್ವಾಮಿಯವರ ಅಭಿಷೇಕಕ್ಕೆ ಉಪಯೋಗಿಸುವ ನೀರನ್ನು ನಿರಂತರ ತಿರುಮಲದಿಂದ 3 ಮೈಲಿ ದೂರದಲ್ಲಿರುವ ಪಾಪವಿನಾಶನ ತೀರ್ಥದಿಂದ ತರುತ್ತಿದ್ದರು. ಪಾಪವಿನಾಶನಂ ತೀರ್ಥದ ಬಗ್ಗೆ ತಿರುಪತಿಗೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ತಿಳಿದೇ ಇರುತ್ತದೆ. ಇನ್ನು ವಿಷಯಕ್ಕೆ ಬಂದರೆ, ಆ ದಿನ ಸ್ವಾಮಿಯ ಅಭಿಷೇಕಕ್ಕೆ ತಡವಾಗಿ ಹೋಗುತ್ತಿದೆ. ತಿರುಮಲ ನಂಬಿಯವರು ಪಾಪವಿನಾಶನಂನಿಂದ ಮಡಿಕೆಯೊಂದರಲ್ಲಿ ನೀರನ್ನು ತುಂಬಿ ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಆ ದಟ್ಟವಾದ ಕಾಡಿನ ದಾರಿಯಲ್ಲಿ ಓಡೋಡಿ ಬರುತ್ತಿರುತ್ತಾರೆ. ಅವರಿಗೆ ದಾರಿಯಲ್ಲಿ ಒಬ್ಬ ಬೇಟೆಗಾರ ಕಾಣಿಸುತ್ತಾನೆ. ಆ ಬೇಟೆಗಾರ ತಿರುಮಲ ನಂಬಿಯವರ ಹತ್ತಿರ ಬಂದು, "ಓ ಅಜ್ಜ, ನನಗೆ ಬಹಳ ಬಾಯಾರಿಕೆ ಆಗುತ್ತಿದೆ, ಕುಡಿಯುವುದಕ್ಕೆ ಸ್ವಲ್ಪ ನೀರು ಕೊಡುವೆಯಾ?" ಎಂದು ಕೇಳುತ್ತಾನೆ. ಈಗಾಗಲೇ ಸ್ವಾಮಿಯವರ ಅಭಿಷೇಕಕ್ಕೆ ತಡವಾಗಿ ಹೋಗಿದೆ ಎಂದು, ಇದರಿಂದಾಗಿ ತಿರುಮಲ ನಂಬಿಯವರು ಆ ಬೇಟೆಗಾರನ ಮಾತನ್ನು ತಲೆಗೆ ಹಾಕಿಕೊಳ್ಳದೆ ಹೋಗುತ್ತಿರುತ್ತಾರೆ. ಆದರೆ ಬೇಟೆಗಾರನು ತಿರುಮಲ ನಂಬಿಯವರ ಹಿಂದೆಯೇ ಹೋಗುತ್ತಾ ತನ್ನ ಬಾಣದಿಂದ ಆ ಮಣ್ಣಿನ ಮಡಿಕೆಯನ್ನು ಹೊಡೆಯುತ್ತಾನೆ. ಆ ಮಡಿಕೆಯಿಂದ ಸುರಿಯುತ್ತಿರುವ ನೀರನ್ನು ಕುಡಿದು ತನ್ನ ದಾಹವನ್ನು ತೀರಿಸಿಕೊಳ್ಳುತ್ತಾನೆ. ಭಾರವಿಲ್ಲದ ಆ ಮಡಿಕೆಯನ್ನು ಇಳಿಸಿ ನೋಡಿದರೆ ಮಡಿಕೆ ಖಾಲಿಯಾಗಿರುತ್ತದೆ. ಇದನ್ನು ಕಂಡ ತಿರುಮಲ ನಂಬಿಯವರು, "ಓಯ್ ಬೇಟೆಗಾರ, ಸ್ವಾಮಿಯವರ ಅಭಿಷೇಕಕ್ಕೆ ನೀರು ಇಲ್ಲದಂತೆ ಮಾಡಿದ್ದೀಯೇ. ಈಗಾಗಲೇ ಸ್ವಾಮಿಯವರ ಅಭಿಷೇಕಕ್ಕೆ ತಡವಾಗಿ ಹೋಗಿದೆ. ಸ್ವಾಮಿ, ನಾನೀಗೇನು ಮಾಡಲಿ?" ಎಂದು ದುಃಖಪಡುತ್ತಾರೆ. ಆಗ ಆ ಬೇಟೆಗಾರನು, "ಅಜ್ಜ, ದುಃಖಪಡಬೇಡಿ, ಇಲ್ಲಿ ಅತಿ ತೀರದಲ್ಲಿ ಒಂದು ತೀರ್ಥವಿದೆ, ಅಲ್ಲಿಗೆ ದಾರಿಯನ್ನು ತೋರಿಸುತ್ತೇನೆ, ಬನ್ನಿ ಹೋಗೋಣ" ಎಂದು ತನ್ನ ಹಿಂದೆಯೇ ತಿರುಮಲ ನಂಬಿಯವರನ್ನು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿಗೆ ಹೋಗಿ ನೋಡಿದರೆ ಯಾವುದೇ ತೀರ್ಥ ಇರುವುದಿಲ್ಲ, ಬರೀ ಕಲ್ಲು ಬಂಡೆಗಳು ಮಾತ್ರವೇ ಇರುತ್ತದೆ. ಕೋಪದಿಂದ ತಿರುಮಲ ನಂಬಿಯವರು ನೀರು ಎಲ್ಲಿದೆ ಎಂದು ಕೇಳಿದಾಗ ಆ ಬೇಟೆಗಾರನು ತನ್ನ ಬಾಣವನ್ನು ತೆಗೆದು ಅಲ್ಲಿದ್ದ ಕಲ್ಲು ಬಂಡೆಯ ಮೇಲೆ ಬಾಣವನ್ನು ಬಿಡುತ್ತಾನೆ. ಆಗ ಅಲ್ಲಿ ಒಂದು ಸಲ ನೀರು ಉಕ್ಕಿ ಹರಿಯಿತು. ಆ ಬೇಟೆಗಾರ ಆ ತೀರ್ಥಕ್ಕೆ ಆಕಾಶಗಂಗಾ ತೀರ್ಥವೆಂದು ನಾಮಕರಣವನ್ನು ಮಾಡಿ, "ಈ ನೀರನ್ನು ನಿಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಭಿಷೇಕಕ್ಕೆ ಉಪಯೋಗಿಸಿ" ಎಂದು ಹೇಳಿ ಮಾಯವಾಗುತ್ತಾನೆ. ಅನಂತರ ತಿರುಮಲ ನಂಬಿಯವರು ನೀರನ್ನು ತೆಗೆದುಕೊಂಡು ಹೋದಾಗ ಅರ್ಥವಾಗುತ್ತದೆ, ಆ ಬೇಟೆಗಾರನ ರೂಪದಲ್ಲಿ ಬಂದವರು ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಂದು. ಅಂದಿನಿಂದ ಆ ಆಕಾಶಗಂಗಾ ನೀರನ್ನೇ ತಿರುಮಲ ನಂಬಿಯವರು ಸ್ವಾಮಿಯವರ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು. ಇಂದಿಗೂ ಸಹ ಆ ಆಚಾರವು ತಿರುಪತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಇಂದಿಗೂ ತೋಳಪಾಚಾರ್ಯ ಕುಟುಂಬಸ್ಥರು ಆಕಾಶಗಂಗಾ ತೀರ್ಥದಿಂದ 3 ಮಡಿಕೆಗಳಲ್ಲಿ ನೀರನ್ನು ದೇಗುಲಕ್ಕೆ ತರುತ್ತಾರೆ. ಒಂದು ಮಡಿಕೆಯ ನೀರನ್ನು ಮಧ್ಯಾಹ್ನದ ಪೂಜೆಗೆ, ಇನ್ನೊಂದು ಮಡಿಕೆಯ ನೀರನ್ನು ಸಾಯಂಕಾಲದ ಪೂಜೆಗೆ, 3ನೇ ಮಡಿಕೆಯನ್ನು ದೇವಾಲಯವನ್ನು ಮುಚ್ಚಿದ ನಂತರ ಬ್ರಹ್ಮಾರಾಧನೆಗೆ ಉಪಯೋಗಿಸುತ್ತಾರೆ. ಇಂದಿಗೂ ಬ್ರಹ್ಮೋತ್ಸವದ ಸಮಯದಲ್ಲಿ ತಿರುಮಲ ನಂಬಿಯ ಸೇವೆಗೆ ಗುರುತಾಗಿ ಆಕಾಶಗಂಗೆಯ ನೀರನ್ನು ತೆಗೆದುಕೊಂಡು ಒಂದು ಆನೆಯ ಹಿಂಭಾಗದಲ್ಲಿ ಕಟ್ಟಿಕೊಂಡು ತರುತ್ತಾರೆ. ತಿರುಮಲ ನಂಬಿಯವರ ಗುರುತಾಗಿ ತಿರುಪತಿಯಲ್ಲಿ ತಣ್ಣೀರ್ ಮಧು ಎಂಬುವ ಉತ್ಸವವನ್ನು ಅಧ್ಯಾನೋತ್ಸವದ ಕೊನೆಯ ದಿನದಂದು ಮಾಡುತ್ತಾರೆ. ತೋಳಪ್ಪಾಚಾರ್ಯ ಕುಟುಂಬದಲ್ಲಿ ಒಬ್ಬರು ಆಕಾಶಗಂಗೆಯ ನೀರನ್ನು ತಲೆ ಮೇಲೆ ಹೊತ್ತುಕೊಂಡು ಶ್ರೀನಿವಾಸನ ಮಂಟಪದ ಹತ್ತಿರ ತೆಗೆದುಕೊಂಡು ಬರುತ್ತಾರೆ. ಆ ನೀರನ್ನು ಸ್ವಾಮಿಯ ಅಭಿಷೇಕಕ್ಕೆ ಉಪಯೋಗಿಸುತ್ತಾರೆ. ಸ್ವಾಮಿಯವರ ಆರಾಧನೆಯ ನಂತರ ಆಲಯದ ಸಕಲ ಮರ್ಯಾದೆಗಳೊಂದಿಗೆ ಸ್ವಾಮಿಯ ದೇವಾಲಯವನ್ನು ಪ್ರದಕ್ಷಿಣೆಯ ಮಾರ್ಗದಲ್ಲಿ ಬಂದು ಅವರ ಮನೆಗೆ ಬೀಡ್ಕೊಡುತ್ತಾರೆ. ಆ ಪದ್ಧತಿ ಇಂದಿಗೂ ತಿರುಪತಿಯಲ್ಲಿ ನಡೆಯುತ್ತಲೇ ಇದೆ. ಎಂತಹ ಪುಣ್ಯದ ವರವಲ್ಲವೇ ಆ ಕುಟುಂಬಕ್ಕೆ?